ಪುದೀನ ಚಿಕನ್ ಮಾಡೋಣ ಅಂತ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿನ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ. ಅದು ಅರ್ಧ ರುಬ್ಬಿದ ಮೇಲೆ ಅದಕ್ಕೆ ತೆಂಗಿನಕಾಯಿ ಮತ್ತು ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ಫುಲ್ ಪೇಸ್ಟ್ ಮಾಡಿಕೊಂಡೆ. ಮತ್ತು ಪಾತ್ರೆಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿದ್ದೀನಿ ಇಲ್ಲಿ. ಮತ್ತು ಇದು 3/4 kg ಚಿಕನ್ ನಾನು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ. ಅರ್ಧ ಟೊಮೆಟೊ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿರೋ ಪೇಸ್ಟ್ ಏನಿದೆ ಅದನ್ನು ಹಾಕಿ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 5 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಪುದೀನ ಚಿಕನ್ ರೆಡಿ ಆಗುತ್ತೆ. ಹನಿ ಚಿಕನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅರ್ಧ kg ಚಿಕನ್, ಉಪ್ಪು, ಮೆಣಸಿನ ಪುಡಿ, ಖಾರದ ಪುಡಿ, ಅರಿಶಿನದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರ್, ಸೋಯಾ ಸಾಸ್ ಎಲ್ಲ ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಪಕ್ಕಕ್ಕೆ ಎತ್ತಿಟ್ಟು ಎಣ್ಣೆನಲ್ಲಿ ಕರೆದು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಮತ್ತು ಈ ಪಾತ್ರೆಗೆ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಎಳ್ಳು, 1 ಸ್ಪೂನ್ ಟೊಮೆಟೊ ಸಾಸ್, 1 ಸ್ಪೂನ್ ಸೋಯಾ ಸಾಸ್ ಹಾಕಿ ಎಣ್ಣೆನಲ್ಲಿ ಕರೆದಿರೋ ಚಿಕನ್ ಹಾಕಿ ಇದ್ರ ಮೇಲೆ ಸ್ವಲ್ಪ ಎಳ್ಳು ಮತ್ತು ಹನಿನ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಹನಿ ಚಿಕನ್ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಇದ್ರ ಜೊತೆಗೆ ನಾನು ಚಪಾತಿ ಕೂಡ ಮಾಡಿಕೊಂಡೆ. ಚಪಾತಿ, ಪುದೀನ ಚಿಕನ್, ಹನಿ ಚಿಕನ್ ಎಲ್ಲದು ತುಂಬ ರುಚಿಯಾಗಿತ್ತು. ಮಕ್ಳಿಗಂತೂ ಈ ಹನಿ ಚಿಕನ್ ತುಂಬ ಇಷ್ಟ ಆಗುತ್ತೆ.